ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ನಿಮಗೆ ಇಷ್ಟ ಆಗುವಂಥ ಪಾನಿಪುರಿ ರೆಸಿಪಿ ಮಾಡ್ತಾಯಿದ್ದೀನಿ. ರೋಡ್ ಸೈಡ್ ಸಿಗುವಂಥ ಪಾನಿಪುರಿ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು. ನೀವು ತುಂಬ ರುಚಿಕರವಾಗಿ ಮಾಡ್ಕೋಬಹುದು. ಹೊರಗಡೆ ತುಂಬ ಹೈಜೀನಿಕ್ಕಾಗಿ ಇರುವುದಿಲ್ಲ. ಸೊ ಅದಕ್ಕೆ ನೀವು ಮನೆಯಲ್ಲೇ ಟ್ರೈ ಮಾಡಿ. ಈ ರೆಸಿಪಿ ನೀವು ಟ್ರೈ ಮಾಡಿದರೆ ನಿಮಗೆ ಅದೇ ರೋಡ್ ಸೈಡ್ ಸಿಗುವಂಥ ಪಾನಿಪುರಿ ರುಚಿ ನಿಮಗೆ ಇಲ್ಲಿ ಮನೆಯಲ್ಲೇ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಇಲ್ಲಿ ಒಂದಿಬ್ಬರಿಗೆ ಆಗುವಷ್ಟು ಪಾನಿಪುರಿ ಮಾಡ್ತಾಯಿದ್ದೀನಿ. ನೀವು ನೋಡ್ಕೊಂಡ್ಬಿಟ್ಟು ಮಾಡಿ. ನಾನು ಇಲ್ಲಿ ಒಂದು ಬಟಾಟಿನ ಕುದಿಸ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡುವಾಗ ಇದನ್ನು ಆನ್ ಮಾಡಿಟ್ಟಿರಲಿಲ್ಲ. ನಾನು ಇಲ್ಲಿ ಪುದೀನ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಮೆಣಸು, ಜೀರಿಗೆ, ಶುಂಠಿ ಎಲ್ಲ ಹಾಕಿದ್ದೀನಿ. ಅದನ್ನ ವಿಡಿಯೋ ಮಾಡುವಾಗ ಮಿಸ್ ಆಗಿದೆ. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಜಾಸ್ತಿ ಪುದೀನ ಹಾಕ್ಕೋಬೇಡಿ, ಕಹಿಯಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಆಗಿ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಬೇಕಿದ್ದರೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಪಾನಿ ಆದಮೇಲೆ, ನೀರು ಹಾಕಿರ್ತೀರಲ್ಲ. ಸೊ ಇವಾಗ ನಾವು ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ನಾನು ಒಂದು ಇಬ್ಬರಿಗೆ ಆಗುವಷ್ಟು ಪಾನಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಒಂದು ಸೈಡು ಹುಣಸೆ ಹಣ್ಣು ನೆನೆ ಇಟ್ಟಿದ್ದೀನಿ. ಇವಾಗ ಮೊದಲೇ ನೆನೆ ಹಾಕಬೇಕು ಹುಣಸೆ ಹಣ್ಣನ್ನು ಪಾನಿ ಮಾಡೋದಕ್ಕಿಂತ ಮುಂಚೆ. ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಂಡು ಪಾನಿ ಮಾಡ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ನೀವು ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ, ಕಮ್ಮಿ ಇದ್ದರೆ ಜಾಸ್ತಿ ಹಾಕ್ಕೊಂಡು ನೀವು ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಮಾಡಿಕೊಂಡು ನೀವು ಪಾನಿ ಸಖತ್ತಾಗಿ ಮಾಡ್ಕೋಬೋದು. ಇವಾಗೇನು ಪಾನಿ ಮಾಡಿದ್ದೀವಲ್ಲ, ಮಿಕ್ಸಿ ಹಾಕಿ ರುಬ್ಲಿಕ್ಕೆ ಮಸಾಲೆ ಏನು ರುಬ್ಬಿದ್ದೀವಲ್ಲ, ಅದನ್ನು ಇವಾಗ ನಾನು ಸೋಸ್ಕೋತಾ ಇದ್ದೀನಿ. ಯಾಕಂದರೆ ಬಾಯಲ್ಲಿ ಅದೆಲ್ಲ ಫ್ಲೇವರ್ ಅಂದ್ರೆ ಪುದೀನ, ಕೊತ್ತಂಬರಿ, ಶುಂಠಿ, ಮೆಣಸು ಹಾಕಿರ್ತೀವಲ್ಲ, ಅದು ಎಲ್ಲ ಬಾಯಲ್ಲಿ ಹಾಗೆ ಬರುತ್ತೆ ಅಂಥೇಳಿ ಅದನ್ನು ಈ ಥರ ಸೋಸ್ಕೊಂಡ್ಬಿಟ್ಟು ತಕ್ಕೋಬೇಕು. ಹಾಗೆ ತರಿಯಾಗಿದ್ದು ಸಪ್ರೇಟಾಗಿ ತೆಗೆದು ಇವಾಗ ಗಟ್ಟಿ ಪಾನಿ ಇರುತ್ತೆ ಇದು. ಇವಾಗ ನಾನು ಎಷ್ಟು ಬೇಕಷ್ಟು ನೀರು ಹಾಕೋತಾ ಇದ್ದೀನಿ. ನೋಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಳ್ಳಿ. ಪಾನಿ ಮಾಡ್ಕೋಬೇಕಾದ್ರೆ ಜಾಸ್ತಿ ನೀರಾದರೆ ಟೇಸ್ಟ್ ಬರೋಂಗಿಲ್ಲ. ಖಾರ, ಉಪ್ಪು, ಹುಳಿ ಎಲ್ಲನೂ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಪುದೀನ ಫ್ಲೇವರು, ಕೊತ್ತಂಬರಿ ಸೊಪ್ಪಿನ ಫ್ಲೇವರು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀರನ್ನು. ನಿಮಗೆ ಇವಾಗ ನಾನು ಹಾಕ್ತಾಯಿದ್ದು ಪಾನಿಪುರಿ ಮಸಾಲ ಹಾಕ್ತಾಯಿದ್ದೀನಿ. ಇದು ಪಾನಿಪುರಿ ಮಸಾಲ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ನಿಮಗೆ ಎಲ್ಲ ಸ್ಟೋರಲ್ಲಿ ಸಿಗುತ್ತೆ, ಎಲ್ಲಿಯಾದರೂ ತರ್ಬೋದು ನೀವು. ಯಾಕಂದರೆ ಫ್ಲೇವರಿಗೋಸ್ಕರ ಅಷ್ಟೇ, ಇದು ಜಾಸ್ತಿ ಹಾಕಬಾರ್ದು, ನೋಡಿಬಿಟ್ಟು ಹಾಕ್ಕೋಬೇಕು ಅಷ್ಟೇ. ಇವಾಗ ಸ್ವೀಟ್ ಪಾನಿ ಮಾಡೋಣ. ನಾನು ಇಲ್ಲಿ ಒಂದು ಅರ್ಧ ಬೌಲು ಬೆಲ್ಲನ ತೊಗೊಂಡಿದ್ದೀನಿ. ಅದನ್ನು ಇವಾಗ ಎಲ್ಲ ಕರಗಿಸ್ಬೇಕು. ನಾನು ಅಂದರೆ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ, ಅಂದರೆ ಚಾಕುಲೇ ಕಟ್ ಮಾಡಿದ್ದೀನಿ. ಯಾಕಂದರೆ ಬೇಗ ಕರಗುತ್ತೆ ಅಂಥೇಳಿ. ಜಜ್ಜಿಬಿಟ್ಟು ತೊಗೊಂಡಿದ್ರೆ ಅದು ಜಾಸ್ತಿ ಕರಗುವಂಗಿಲ್ಲ. ಸೊ ಅದಕ್ಕೆ ಇವಾಗ ನಾನು ಹುಣಸೆ ಹಣ್ಣನ್ನು ಕುದಿಸ್ಬಿಟ್ಟು ನೀರಲ್ಲಿ ಅದನ್ನು ಬೆಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನಾನು ಇನ್ನೊಂದು ಸ್ವಲ್ಪ ಉಳಿದಿದೆ ಬೆಲ್ಲನ, ಅದನ್ನು ಕರಗಿಸ್ಕೋತಾ ಇದ್ದೀನಿ. ನೀಟಾಗಿ ಬೆಲ್ಲನ ಕರಗಿಸ್ಕೋಬೇಕು. ಇದು ಸ್ವೀಟ್ ಪಾನಿ ಯಾರಿಗೆ ಇಷ್ಟ ಆಗುತ್ತೆ ಅಂತ ಮಾಡ್ಕೊಳ್ಳಿಲ್ಲ. ಒಬ್ಬೊಬ್ಬರಿಗೆ ಖಾರ ಪಾನಿ ಇಷ್ಟ ಆದರೆ ಅದು ಒಂದೇನೂ ಮಾಡ್ಕೋಬೋದು ನೀವು. ನಿಮಗೆ ಇಲ್ಲ ಅಂದರೆ ಎರಡು ಮಿಕ್ಸ್ ಮಾಡ್ತಿದ್ರೆ ಅದನ್ನೂ ಮಾಡ್ಬೋದು. ನಿಮಗೆ ಯಾವ ರೀತಿ ಬೇಕಂತ ಆ ರೀತಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಹುಣಸೆ ಹಣ್ಣನ್ನು ಎಲ್ಲ ಕಿವುಚ್ಬಿಟ್ಟು ಅದನ್ನು ಸಪ್ರೇಟಾಗಿ ಸೋಸ್ಕೊಂಡು ರಸ ತೆಗಿತಾ ಇದ್ದೀನಿ. ಅದೇ ಬೌಲಲ್ಲಿ ಹಾಕೋತಾ ಇದ್ದೀನಿ. ಏನು ಬೆಲ್ಲನ ಹಾಕಿದ್ನಿವಲ್ಲ ಅದೇ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ಇದು ಬಾಯಿಯಲ್ಲಿ ಸಿಗಬಾರ್ದು ಅಂಥೇಳಿ ಸೋಸ್ಕೋಬೇಕು. ಯಾವುದೇ ಆಗಲಿ ಪಾನಿ ನೀಟಾಗಿ ಬರುತ್ತೆ. ಹಾಗೆ ಒಂದು ಖಾರ ಇರೋದ್ರಿಂದ ಒಂದು ಸ್ವಲ್ಪ ಖಾರ ಬೇಕಲ್ಲ, ಅದಕ್ಕೆ ನಾನು ಕೆಂಪು ಖಾರನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೇಸ್ಟಿಗೋಸ್ಕರ. ಜಾಸ್ತಿ ಖಾರ ಇದ್ದರೆ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಮೀಡಿಯಮ್ ಇದ್ದರೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ನಾನು ಇಲ್ಲಿ ಬಟಾಟಿನ ಕುದಿಸ್ಲಾಕಿಟ್ಟಿದ್ನಲ್ಲ ಅದನ್ನು ಇವಾಗ ಕುದಿದೆ. ಅದನ್ನು ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ಇವಾಗ ಸ್ವಲ್ಪ ಆರ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಪಾನಿಪುರಿನ ಕರ್ಕೊಳ್ಳೋಣ ಬನ್ನಿ. ನಿಮಗೆ ಮನೆಯಲ್ಲೇ ಮಾಡ್ಕೋತಿದ್ರೆ ಮಾಡ್ಕೋಬೋದು. ನಾನು ಇಲ್ಲಿ ಅಂಗಡಿಯಿಂದ ತಂದಿರುವುದು ಪಾನಿಪುರಿ ಇದೆ.
ಪೂರಿ ಐತಿ ಅದನ್ನು ಕರ್ಕೋತಾ ಇದ್ದೀನಿ ನಾನು. ಈ ರೀತಿ ಇಷ್ಟ ಆಗದೆ ಇದ್ದವರು ನೀವು ಮನೆಯಲ್ಲೇ ಮಾಡ್ಕೋಬೋದು ಪೂರಿನ. ಅದು ಬೇಕಂದ್ರೆ ವಿಡಿಯೋ ಕಮೆಂಟ್ ಮಾಡಿ ಹೇಳಿ, ನಾನು ಮಾಡಿ ತೋರಿಸ್ತೀನಿ ಪೂರಿನ. ಇವಾಗ ನೋಡಿ ಎಷ್ಟು ಚಂದ ಬಂದಿದೆ ರೆಡಿಯಾಗಿ. ಹಾಗೆ ನಿಮಗೆ ಎಷ್ಟು ಬೇಕು ಅಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಇದು ಸ್ವಲ್ಪ ಪೂರಿನ ತಣ್ಣಗಾಗಬೇಕು ತಿನ್ನುವಷ್ಟರಲ್ಲಿ. ನಾನು ಮಾಡಿ ಇಟ್ಬಿಟ್ಟು ಆಮೇಲೆ ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಕರೆದಿಟ್ಟಿದ್ದೀನಿ, ವಿಡಿಯೋ ಆ್ಯಡ್ ಮಾಡುವಾಗ ಇವಾಗ ಮಾಡಿದ್ದೀನಿ ಅಷ್ಟೇ. ಇವಾಗ ನಾನು ಬಟಾಟಿನ ತೊಗೊಂಡಿಟ್ಟಿದ್ದೀನಲ್ಲ ಅದಕ್ಕೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಕೆಂಪು ಖಾರ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಪಾನಿಪುರಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿಮಗೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ತೋರಿಸಿಲ್ಲ. ಸೊ ಅದಕ್ಕೇನು ಜಾಸ್ತಿ ಐಟಮ್ ಹಾಕಿಲ್ಲ. ಇವಾಗ ಪಾನಿಪುರಿ ರೆಡಿ ಆಗಿದೆ ನೋಡಿ. ನಾನು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನೀವು ಸೇವ್ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಹಸಿರು ಬಟಾಣಿ ಒಂದು ಆ್ಯಡ್ ಮಾಡ್ಕೋಬೋದು, ಇಲ್ಲ ಕಡಲೆಕಾಳು ಆದ್ರೂ ಆ್ಯಡ್ ಮಾಡ್ಕೋಬೋದು. ನನಗೆ ಇಷ್ಟ ಆಗಲ್ಲ ಅಂತ ಸೊ ನಾವು ಮಾಡಿಲ್ಲ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋನ ಪೂರ್ಣ ನೋಡ್ಕೊಳ್ಳಿ.